ವಾ ಅಣ್ಣ ಈಗ ಎಷ್ಟು ಬದಲಾಗವನೇ ಅಲ್ವಾ? ಓಸಿ ಚೆನ್ನಾಗಿ ಬದಲಾಗಿದಾಕಲ್ವ ಅಣ್ಣ? ಭಾಳ ಚೆನ್ನಾಗಿ ಹೆಂಗೆ ಹೇಳ್ದಂಗೆ ಕೇಳ್ತಾನೆ ಅಲ್ವಾ? ಕಣವ ಅಣ್ಣ ಭಾರಿ ಬುದ್ಧಿವಂತ ಕಣವ. ಈಗ ನೀನು ಅಂಜಿದೆ ಎಷ್ಟಿ ಮಾತು ಕೇಳ್ತಾನೆ ಅಂತ. ಅಣ್ಣ ಎಡ್ತಿ ಮಾತು ಕೇಳಕ್ಕಿಲ್ಲ, ಏನು ಕೇಳಕ್ಕಿಲ್ಲ, ನಮ್ಮನ್ನೇ ಚೆನ್ನಾಗಿ ನೋಡ್ಕೊತಾನೆ ಅಲ್ವ ಕಣ್ಮಗ. ಹ್ಞೂ ನಾನು ಎಲ್ಲೋ ಇರ್ತಿದ್ದಕ್ಕೆ ಹೋಗ್ಬಿಟ್ಟು ನಮ್ಮನ್ನೆಲ್ಲ ಮಾಡ್ಕೊಡ್ತಾನೆ ಅನ್ಕೊಬಿಟ್ಟಿದೆ ಕಣ್ಮಗ. ಇಲ್ಲ ನನ್ನ ಮಗ ಚೆನ್ನಾಗಿ ನೋಡ್ಕೊತಾನೆ. ನನ್ನ ಕರ್ಕೋಬೋದನಂತೆ ಹೆಚ್ಚಿಗೆ ನೋಡ್ಕೊಂಡು ಇರ್ತಾಳಲ್ಲ ಅವ್ರು ಕರ್ಕೋಬೋದನಂತೆ ನನ್ನ ನಿನ್ನೆಲ್ಲನೂ. ನೀನು ಕರ್ಕ ಹೋದನಂತೆ ಅಂತ ಕೂತಿದ್ದಿ. ಅಣ್ಣ ಹೇಳಿದ ಮೇಲೆ ನಾನು ರೆಡಿ ಮಾಡ್ಕೊಂಡು ಆಯಿತು. ಹೋಗತ್ತಾಗಿ ರೆಡಿ ಮಾಡ್ಕೊಂಡೆ ಗನವ, ರೆಡಿ ಮಾಡ್ಕೊಂಡಿನಿ ನಾನು. ಅಣ್ಣ ಕರ್ದಾಗ್ಲಿ ಹೋಗ್ಬಿಡದ. ಅಣ್ಣ ಒಂದೊಂದು ದಿವಸ ಒಂಥರ ಜ್ಞಾನ ಇರ್ತದಲ್ಲ, ಅದಕ್ಕೆ ಅಣ್ಣ ಕರ್ದ ತಕ್ಷಣ ಉಂಟಾಗದಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಬಿಟ್ಟಿನಿ. ಅಲ್ಲ ಕಣ್ಮಗ, ಯಾವ ಹೂ ರೆಡಿ ಮಾಡ್ಕೊಂಡೆ ನೀನು? ಅದು ಯಾವ ಮಾಹಿತಿ ರೆಡಿ ಮಾಡ್ಕೊಂಡೆ? ನಾನು ನೋಡ್ರಿ ಇಲ್ಲೇನಿಲ್ಲ ಹಾಗೆ ಬಟ್ಟೆಗೆ ಕುಯ್ತಿಲ್ವ ನೀನು? ಆಗ ಹೊಸ ಹೊಸ ಬಟ್ಟೆಗಳು, ಆಮೇಲೆ ನನಗೆ ಹಬ್ಬಕ್ಕೆಲ್ಲ ಮಾರಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆಲ್ಲ ತಗೊಂಡಿದ್ದೀರಾ ಅವು. ಯಾಕೆಂದ್ರೆ ಸಿಟಿ ಅಲ್ವಾ, ಸಿಟಿಲಿ ನಾವು ಚೆನ್ನಾಗಿರೋ ಬಟ್ಟೆ ಇಕ್ಕಬೇಕಲ್ವ, ಅದಕ್ಕೆ ಕಣವ ಬಾಗಿಟ್ಟಾಕ ಯಾವ ಸಿಟಿ ಕರ್ಕೋದು ನಿನ್ನ ಮಣ್ಣ. ಏನಾರಾಗಲಿ ಬಿಡವ, ನಮ್ಮ ಊರಂಗೇನೋ ಬೇರೆ ಊರಿಗೆ ಹೋಗ್ಬಿಟ್ಟು ಅವ್ರು ತಪ್ಪು ಕೈಕೊಂಡು ನಿಂತ್ಕೊಳಕ್ಕದವ. ಅದಕ್ಕೆ ಎಲ್ಲ ಬಟ್ಟೆಗಳನ್ನ ಹಾಕೊಂಡು ನಿಂಕತೆ. ನಾನು ಮಾತ್ರ ಹೋದ್ರೆ ಅವ್ನು ಕೆಲಸ ಮಾಡಿಕಲ್ಲ ಏನು ಮಾಡಿಕನವ ಮಾಡೋಳಂತ ಅದಕ್ಕೆ ಅದನ್ನ ತಿನ್ಕೊಂಡು ಉಣ್ಕೊಂಡು ಸುಮ್ಮನೆ ಆರಾಮಾಗಿ ಇದ್ಬಿಡ್ತೀನಿ ಕಣವ. ನಾನೇ ಹೇಳೋದಂತಿದೆ ನಿನಗೆ ಗೊತ್ತಾ, ನಾನು ಹೇಳೋದಂತಿದೆ. ಒಂದು ಕೆಲಸ ಮುಟ್ಬೇಡ ಈಗ ಹೇಳೋದು. ಒಂದು ದಿವಸ ಮಾಡಿದ್ರೆ ಮಾಡಿ ತೋರಿಸ್ಬಿಟ್ರೆ ಅದನ್ನೇ ಕೇಳ್ತಾರೆ ಕೂತ್ಕೊಂಡು ತಿನ್ನೋಕ್ಕೆ. ಅದಕ್ಕೆ ಒಂದು ಕೆಲಸ ಮಾಡಬೇಡ, ನಾನು ಮಾಡೋಕ್ಕಿಡ. ಮಾಡಿಕೊಟ್ಟ ತಕ್ಷಣ ಎದ್ಬಿಟ್ಟು ಮಗ ತೊಳ್ಕೊಬಿಡ್ದ, ಕಾಫಿ ಕೊಟ್ಟರೆ ಕಾಫಿ ಕುಡ್ಕೊಳ್ಳೋದ, ಊಟ ಕೊಟ್ಟರೆ ಊಟ ಮಾಡ್ಕೊಳ್ಳೋದ, ಆರಾಮಾಗಿ ಮನೆ ಕಳೋದ. ಏನು ಅವಳಂಟು ಒತ್ತಲೇ ಕೆಲಸಕ್ಕೆ ಹೋದಳಂತೆ, ಅಡುಗೆ ಮಾಡ್ಬಿಟ್ಟು ಹೋಯ್ತಾಳೆ, ಬಿಸಿ ಬಿಸಿ ಉಣ್ಕೊಬಿಡೋದು. ಮಧ್ಯಾಹ್ನ ಅಕ್ಕಿ ಹಾಕಿಬಿಟ್ಟು ಹೋಯ್ತಾಳೆ, ಸಾರು ಹಾಕಿದ್ರೆ ಸಾರಿದ್ರು ಅದು ಉಣ್ಕೊಳ್ಳೋದು, ಉಣ್ಕೊಂಡು ಆರಾಮಾಗಿರೋದ. ಮಾತ್ರ ಕೆಲಸ ಮಾಡಿ ಪಾಠ ಮಾಡಬೇಡ. ಈಗಲೇ ಹೇಳೋದು ನಂದಿನಿ, ನಿಮ್ಗೆ ಹೇಳೋದ ಕೇಳು. ನಾವು ಒಂದು ದಿವಸ ಪಾಠ ಮಾಡಿಬಿಟ್ರೆ ನೀನು ಅದನ್ನೇ ಹಿಡ್ಕತ್ರೆ ಕರವ, ಅದನ್ನೇ ಹಿಡ್ಕತ್ತಾರೆ. ಆಮೇಲೆ ಹಣ್ಣು ಹೇಳೋನೆ, ನೀನೇನು ಯೋಚನೆ ಮಾಡ್ಬಿಡಕ್ಕಲ್ವ, ಏನಾರು ಬೇಕಾದ್ರೆ ಕೇಳು, ನಾನು ತಂದ್ಕೊಡ್ತೀನಿ, ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರು. ಅವಳ ಜೊತೆ ಜಗಳ ಪಗಳ ಆಡೋಕ್ಕೇನು ಹೋಗಬೇಡಿ. ಎಲ್ಲನೂ ಯಾವಾರ ಮಾಡ್ತಿರಲ್ಲ ಅವಳೇ ಕೆಲಸ ಮಾಡ್ಕೊಬರೋದು. ಸುಮ್ಮನೆ ಜಗಳ ಆಡ್ಬಿಟ್ಟು ನಿಷ್ಠೂರ ಆಗೋದು ಬೇಡಿ. ಆಮೇಲೆ ಅಂತೆಲ್ಲ ಹೇಳ್ಬಿಟ್ಟಾನೆ ಕತೆ ನನ್ನ ಮಗ ನವಿನ ಹೇಳ್ಬಿಟ್ಟಾವೆ. ಅದಕ್ಕೆ ನಾವು ಯಾಕೆ ಜಗಳ ಆಡೋದು? ಚೆನ್ನಾಗಿ ಕಂಡ್ರೆ ಚಂದ, ತೂನಿನಾದ್ರು ಸರಿ ಬರ್ತದ, ಚೆನ್ನಾಗಿ ಕಂಡ್ಬಿಡ್ಬೇಕು ಅಲ್ವಾ? ಖುಷಿ ಕೋಪ ಜಾಸ್ತಿ ಅಲ್ಲ, ಕಂಟ್ರೋಲ್ ಮಾಡ್ಕೊ. ಮಾತಾಡೋದು, ಕತೆ ಆಡೋದು, ಜಗ್ಗಿಗೆ ಹಾಡೋದು ಹಂಗೆ ಮಾಡಿಬಿಟ್ಬಿಟ್ಟಿಯ ಹುಷಾರು. ಆಮೇಲೆ ಹೇಳವನೆ ಅಣ್ಣ ನನ್ನ ತಂಗಿಯ ಚೆನ್ನಾಗಿರತ್ತಕ್ಕೆ ಕೆಲಸದಲ್ಲಿ ಮದುವೆ ಮಾಡಬೇಕು ಅಂತ ಹೇಳವನೆ. ಅರ್ಥ ಆಯ್ತಾ? ನೀನುವೇ ಒಂಚೂರ ನಾಜೋಕಾಗಿರು. ಗಂಡು ಬಂದದು ಸುಮ್ಮನಿರವ ನೀನು. ಮಾತಾದ್ರು ಸಾಕು ಮದುವೆ ಅಂತಿದ್ದಿ. ಮದುವೆ ಆಗೋಲಿಯಾ ಹಿಂಗೆ ಇದ್ಬಿಟ್ಟಿಯಾ ನೀನು? ಈಗೇನೋ ಇದ್ದಿ, ಇನ್ನೊಂದು 2 ವರ್ಷ ಹೋಗ್ಲಿ ಅಂತ ಸುಮ್ಮನೆ ಇಸ್ಕೊಂಡಿವಿ. ಯಾವಾಗಲೂ ನಿಂಗೆ ಎಸ್ಕೊಂಡವ ಸರಿ ಬಿಡವ ನೀನು. ಮದುವೆ ಅಂದ್ಬಿಟ್ರೆ ನಾಚಿಕೆ ಶುರು ಹೋಗ್ಬಿಡ್ತೀನಿ, ನಾಚಿಕೆ ಈ ಕಳ್ಳಿಗೆ. ಈಗಲೇ ಹೇಳೋದು ನಾನು, ಕೇಳಿಸ್ಕೊಬಿಡು. ಅಲ್ಲಿ ಹೋದ್ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ. ಊಟ ಇಟ್ಕೊಟ್ಟ ತಕ್ಷಣ ಬಾಯ ಮುಚ್ಕೊಂಡು ತಟ್ಟೆ ಅನ್ನ ತಿಂದ್ರೆ ಬಚ್ಚವಾಗೆ ನೀನು. ಊಟ ಗಿಟ ಬೇಡ, ಒಂಚೂರಿಕ್ಕಿ ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂದ್ಬಿಟ್ರೆ ನಿನ್ನ ಕೋಳಿ ಆಯ್ಕ ತಿಂತಲ್ಲ, ಕೋಳಿ ಒಂದೊಂದಗ್ಲ ಹಂಗೆ ಆಯ್ಕೆ ತಿಂದ್ಬಿಡ್ರೆ ನಿನ್ನ ಮಡಗಿದ್ದಕ್ಕಿಲ್ಲ ನಾನು. ಆಮೇಲೆ ಜನ ಇಲ್ಲವ ಆಡ್ಕೊಬಿಡ್ತಾರೆ. ಅಯ್ಯೋ ಹೆಣ್ಣು ಕರ್ಕೊಂಡೋದ್ಲು, ಅವೆಣ್ಣ ಸಣ್ಣ ಮಾಡ್ಬಿಟ್ಟು ಕರ್ಕೊಂಬಂದಳು ಅಂತಾರೆ. ಅರ್ಥ ಆಯ್ತಾ? ತಂದು ಕೊಟ್ಟಿದ್ದು ಸುಮ್ ತಿನ್ನು. ಏನು ನಿಮ್ಮ ಅಣ್ಣ ನಾನೇನು ಹೊತ್ಕೊಬರಕ್ಕೆ ಹೋಗ್ತಿಲ್ಲಕತ್ತೆ, ತಂದು ಹಾಕಳಂತೆ. ಹೇಳು ನಾನು ಹಾರ್ಲಿಕ್ಸ್ ಕುಡಿಬೇಕು, ಅದು ಕುಡಿಬೇಕು, ಇದು ಕುಡಿಬೇಕು ಅಂತ ಹೇಳು ಅಣ್ಣಂಗೆ. ಎಲ್ಲನೂ ನಾನು ಹೇಳೋಕ್ಕಾಗಲ್ಲ. ನನ್ನ ತಂಗಿಯೇ ಸುಮ್ಮನೆ ಅವಳಲ್ಲ, ನಮ್ಮ ಹೆಂಗಡಳು ಅಂತ ನನ್ನ ಇಷ್ಟ ಮಾಡ್ಕತ್ತಾನೆ. ನಮ್ಗೆ ಹಾರ್ಲಿಕ್ಸ್ ಬೇಕು, ಆಮೇಲೆ ವಾರಕ್ಕೊಂದ್ಸಲ ಬಾಡಬೇಕು ಅಂತೆಲ್ಲ ಹೇಳ್ಬೇಕು ನೀನು. ಅರ್ಥ ಆಯ್ತಾ? ಪೆದ್ ಹೆಂಗೆ ಆಡ್ಬೇಡ ನೀನು. ಬೇಕು ಹಂಪ್ಲೆ ಬೇಕು, ತರಕಾರಿಗಳು ಬೇಕು, ಆಮೇಲೆ ಬಾಡ್ಬಿಡು. ಆಮೇಲೆ ಏನಾದ್ರು ಬಾಡ್ತಿನ ಬ್ಯಾಡ್ಗಿಡ ತಿನ್ಗಿನಲ್ಲ ಅಂತ ಅಂದ್ಬಿಟ್ರೆ ಮಾತ್ರ ಸುಮ್ಮನೆ ಹಾಕಿಕ್ಕಿಲ್ಲ. ನನಗೆ ಯಾಕಂಗೆ ಹೇಳ್ತೀನಿ ಅಂತ ನನಗೆ ಗೊತ್ತು ಅವ. ಯಾಕೆ ನನ್ನ ನೆವ್ಯಾಕಂಡು ನಿಂತಿದ್ದಲ್ವ ನನಗೂ ಗೊತ್ತು ಕಣವ. ಯಾಕಂದ್ರೆ ನೀನು ಮಂಕಟ ಆಡ್ಬೇಡ ಅನ್ನೋದು. ಅದ್ಯಾಕೆ ನಿನ್ನ ನೆವ್ಯಾಕಂಡು ನಾನು ತಿನ್ನನೇ, ನೀನು ತಿನ್ನೋದು ಕೊಟ್ಕೊ. ಹಂಗಿದ್ರಿಯಾ ಕಾಲೆತ್ತಿ ಮುಂದೆ ಕಡಿ, ಇಲ್ಲ ನೀನು ಇಲ್ಲೇ ಬಿದ್ದಿರು ಅಷ್ಟೇ. ಇಲ್ಲ ಕಣವ, ನೀನು ಹೇಳ್ದಂಗೆ ಹೇಳ್ತೀನಿ. ನೀನು ಏನು ತಿನ್ನು ಅಂದ್ರೆ ತಿನ್ಕೊಂಡಿರ್ತೀನಿ. ಸರಿ ಇಟ್ಟ ಈಗ ನೀನು ಹೇಳೋದು ನೋಡಿದ್ರೆ ಇಟ್ಟನೆ ಉಣ್ಣಕ್ಕಾಯ್ತಲ್ಲ ಕಣವ. ನಾನು ಅವ ಇಟ್ಟು ಬೇಡವ. ಕಾಲೆಯ ಶುರು ಮಾಡಿದ್ರೆ ನಾವು ಥರ ಕಾಲಿಟ್ಟ ಸುಮ್ಮನೆ ಉಣ್ಣಿಟ್ಟ. ಸರಿ ಕಣವ. ಅವ್ವ ಮತ್ತೆ ಅಣ್ಣ ಅವು ಕರ್ಕೊಬಂದನಲ್ಲ ಅವೆಣ್ಣು ಏನಾರು ಜಗ್ಗಿಗಳು ಆಡಿದ್ರೆ ನಾನು ಏನಾರು ಮಾತಾಡ್ದಾಗ ಯಾವ ಅವೆಣ್ಣ ನಾನು ಏನಾನೇ ಚೌಗಿವಾಲೆ ಏನಾರ ಬಿಟ್ಬಿಡು ನೀನು. ಚೌಗಿವಾಲೆ ಆಡ್ದಿ ಅಂತ ನೀನು. ಸರಿ ಬಿಡ್ನೇವ, ಸರಿ ಅನ್ನಂತ ಕರೆಯನ್ನೇ. ಅಣ್ಣ ಇದ್ದಾಗ ಹೊತ್ತಿಗೆ ಹೋಗಿ ಬನ್ನಿ ಅನ್ನು. ಅಣ್ಣ ಇಲ್ಲದೆ ಇದ್ದಾಗ ಹೆಸರು ಕಡೆ ಕರಿ. ಏನಾಯ್ತು? ಅವಳು ಬೋದ್ಬಿಟ್ರೆ ಯಾಕ್ಬೋದಳು? ಅಯ್ಯಯ್ಯಯ್ಯ ಏನು ಬೊಯ್ಯಕ್ಕೆ? ಏನು ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದು ಶಾಸ್ತ್ರ ಸಂಬಂಧ ಮಾಡ್ಕೊಂಡು ಕರ್ಕೊಬಂದು ಚಪ್ರಾಕ್ ಮದುವೆ ಮಾಡಿ 4 ಜನಕ್ಕೆ ಊಟಕ್ಕೆ ಹಾಕಿ ಏನು ಶಾಸ್ತ್ರತ್ವಾಗಿ ಮದುವೆ ಆಗಿದ್ದಾಳೆ ಬೊಯ್ಯಕ್ಕೆ? ನಂತವೇನು ನಡೆಯೋಕ್ಕಿಲ್ಲ. ಆಡೋರು ಒಂದು ಕಡ್ಕೋಬೇಕು, ಬೇಳೆಗಳನ್ನಂತ ಬೇಯಕ್ಕಿಲ್ಲ. ಸರಿಯಾ? ಏನೋ
ಮಗ ಮದುವೆ ಮಾಡ್ಕೊ ಬಂದವನೇ ನನ್ನ ಮಗನಿಗೋಸ್ಕರ ಇರಲಿ ಅಂದ್ಬಿಟ್ಟು ಸುಮ್ಮನೆ ಇವನಿ ಅಷ್ಟೇ. ನನ್ನ ಜೊತೆ ಬೇಡ ಕಳೆ ನಡೆಯೋಕಿಲ್ಲ. ಮುಸುಡಿ ಹೆಂಗಿದ್ದೋ ಕಣೆ ನೋಡಬೇಕು ಮುಸುಡಿಯ. ಅವ್ವ ಹನ್ನೆಡ್ತಿ ಹೆಂಗಿದ್ದಾಳವ? ಹೆಂಗಿದ್ದಾಳು ಎಲ್ಲ ಮೂಗು ಹಿಂಗೆ ತಿರ್ಕೊಂಡಿರ್ತದೆ, ಇಲ್ಲಾಂದ್ರೆ ಕೈಯೆಲ್ಲ ಸೊತ್ನಾಗಿರ್ತವೆ, ಇಲ್ಲಾಂದ್ರೆ ಏನೋ ಲಕ್ಷಣಕ್ಕೇನಿದ್ದಾಳೆ. ನನ್ನ ಮಗ ನನ್ನ ಅಪ್ರಂಜಿ ಹಂಗನೆ ನನ್ನ ಮಗ ಲಕ್ಷಣವಂತ. ನನ್ನ ಮಗ ಲಕ್ಷಣವಂತ. ನನ್ನ ಮಗ ಚಂದುಳ್ಳಿ ಚೆಲ್ವಾ. ನನ್ನ ಮಗ ಚಂದಕ್ಕೆ ಓಡ್ಬಂದ್ಬಿಟ್ಟಾಳೆ ಅವಳು. ಅವಳು ಯಾರು ಮದುವೆ ಮಾಡ್ಕೊಂಡು ಹೋಗೋದು ಇದ್ಲೇನೋ. ನನ್ನ ಮಗ ಅಂದ ಚಂದ ನೋಡಿ ನನ್ನ ಮಗನ ಜೊತೆ ಓಡ್ ಬಂದ್ಬಿಟ್ಟಿರ್ತಾಳೆ. ಸರಿಯಾ? ಆಮೇಲೆ ನಿನ್ನ ಹಂಗೆ ಲಕ್ಸ್ಕಾಡ್ತಿ ಏನು ಇರಕಿಲ್ಲಕತ್ತೆ. ಹೆಂಗಾರ ಇರಲಿ ನಮಗೇನು ನಮ್ಮ ತಂದಾಕವ್ರು ಆಗ್ಬೇಕು ಅಷ್ಟೇ, ಇನ್ನೇನಬೇಕು. ಸರಿ ಕಣವ ಹಂಗೆ ಇರ್ತೀನಿ. ಏನಾರ ಇರಲಿ ನನಗೆ ಚೆನ್ನಾಗಿರಕಿಲ್ಲ ಅಲ್ವವ. ನನಗೆ ಬೆಳ್ಳಿಯವ ನನ್ನ ಮೂಗು ನೋಡವ ಹೆಂಗದಿ ಗಿಣಿ ಮೂಗು ಅವನ ನಳ್ಳು ನೋಡವ ದಾಳಿಂಬೆ ಅಲ್ಲು. ಅವನ ತಲೆ ಕೂದಲು ನೋಡವ ರೇಷ್ಮೆ ಹೆಂಗದೆ. ಅಯ್ಯೋ ನನ್ನ ಕೈ ನೋಡವ ಎಷ್ಟು ಚೆನ್ನಾಗದೆ. ಅಯ್ಯೋ ನಾನು ಏನು ನೆಗಡ್ಬಿಟ್ರೆವ ಏನು ಮಹಾಲಕ್ಷ್ಮಿ ಇವನಿಲ್ವವ. ಅಯ್ಯೋ ನಿನ್ನ ಕಾಲ್ನಂಗೆ ಇರಬೇಕು ಅಂದರೆ 100 ಕೆರೆ ನೀರು ಕುಡಿದ್ಬಿಟ್ಟು ಬಂದರೂ ನಿನ್ನ ಕಾಲ್ನಂಗೆ ಇರಕ್ಕಿಲ್ಲ ಗೊತ್ತಾ. ನನ್ನ ಮಗನೂ ಅಷ್ಟೇ ನನ್ನ ಮಗಳು ಅಷ್ಟೇ. ರಾಜ್ಕುಮಾರಿ. ಅಯ್ಯೋ ನನ್ನ ಅಂದ ಚಂದದ ಮಕ್ಕಳು. ಅಯ್ಯೋ ನನ್ನ ಮಕ್ಕಳು ಅಂದರೆ ಮಕ್ಕಳು. ಹೋಗೋಕ್ಕೆ ಯಾವ ಸೀರೆ ಉಟ್ಕೊಳ್ಳೋಣವ? ನಾಳೆ ಉಟ್ಕೋ ದೃಷ್ಟಿ ಆಗ್ಬಿಡ್ತದೆ. ಅದು ಹೆಂಗೆ ಕರಿ ಮಸಿ ಹೆಂಗಿದ್ದದೋ ಏನು ಕತೆಯೋ. ಆಮೇಲೆ ಕಣ್ಗಿಣ್ಣು ಹಾಕ್ಬಿಟ್ಟೋದು. ಮೊದಲೇ ಕಣ್ಣು ಸರಿಯಾಗಿದ್ದದೋ ಇಲ್ವೋ. ಸರಿ ಕಣವ ನೀನು ಹೇಳ್ದಂಗೆ ಮಾಡ್ತೀನಿ. ಈಗಲಾರೆ ನನ್ನ ಮಗಳು ಹೇಳಿ ಮತ್ತೆ ಕೇಳ್ತಾವಳೆ. ಅವ ನಿನಗೆ ಹೊಸ ಸೀರೆಗಳವಲ್ಲ ಅವನ್ನೆಲ್ಲನೂ ಹಾಕ್ತೀನಿ ಕಣವ. ದಿನ ಹೊಸ ಸೀರೆ ಉಟ್ಕೊಂಡು ಎಲ್ಲಿಗೆ ಹೋಗೋದು? ಹಳೆವನು ಹಾಕೋ ಮನೆ ತ ಉಟ್ಕೊಳಕೈತದೆ. ಹಾಕೋ ಹಳೆ ಸೀರೆಗಳನ್ನೂ ಹಾಕೋ. ಆಮೇಲೆ ಅವಳು ಏನೋ ಸೀರೆ ಇಲ್ಲ ಅಂದ್ರೆ ಕೊಡಾಕೈತದೆ. ಹಳೆ ಹೋಗಿ ಅರ್ಧೋಗವಲ್ಲ ಚೀಲ ಕಟ್ಟಿ ಅಟ್ಲ ಮೇಲೆ ಅವಲ್ಲ ಅವನ್ನೆಲ್ಲ ಹಾಕೋ ಉಟ್ಕೊಂಡು ಹೋಗಿ ನಮ್ಮ ಹೆಸರು ಹೇಳ್ಕೊಂಡು ಅಲ್ವಾ. ಸೊಸೆ ಅಂದ್ರೆ ಅಷ್ಟು ಮಾಡಿದ್ರೆ ಹೆಂಗೆ? ಸರ್ ನಾನು ಹೊರದ್ರೆ ಪ್ಯಾಂಟ್ ಚೂಡಿದಾರ ಎಲ್ಲ ಅವೆಲ್ಲ ಕೊಟ್ಬಿಡೋದವ. ಹಾಕೋ ಹಾಕೋ ಸರಿ ಕಣವ ಹಂಗೆ ಮಾಡ್ತೀನಿ. ಅವ ಹೋಗಿ ಇಟ್ಕೊಂಡೀಗ ಬಟ್ಟೆಗಳು ರೆಡಿ ಮಾಡ್ಕೊ. ನನ್ನ ಮಗನ ಫೋನ್ ಮಾಡ್ದ ಲೋ ರೆಡಿ ಆಗಿವಿ ಬರ ಕರ್ಕೊಂಡು ಹೋಗೋಣದ. ಕಣವ ಹಂಗೆ ಮಾಡಬೇಕು. ಇಲ್ಲಾಂದ್ರೆ ಅಣ್ಣ ನಮ್ಮನ್ನ ಮರ್ತ್ಕೊಬಿಡ್ತಾನೆ ಕಣವ. ಇಲ್ಲ ಸುಮ್ಗುತ್ಕ ಯಾಕೆ ಮರ್ತ್ಕೊಂಡು ನನ್ನ ಮಗ ಮರ್ತ್ಕೊಂಡಿದ್ರೆ ನಮ್ಮನ್ನ ಹೇಳ್ಬಿಟ್ಟು ಮನೆ ಬಂದು ಊಟ ಮಾಡಿ ನೀನು. ಸರಿ ಕಣವ ನಾನು ಅಣ್ಣ ನಮ್ಮ ಮರ್ತು ಬಿಡ್ತದೆ ಅಂತ ಭಯ ಅಷ್ಟೇ ನನಗೆ. ಯಾಕೆಲ್ಲ ಏನು ಬಿಲ್ಲಕತೆ ಊಟ ಮಾಡ್ಕೊ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಹೇಳಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.